ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ಬಸವಣ್ಣನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ಆತ್ಮೀಯರೇ, ಶೀರ್ಷಿಕೆಯಲ್ಲಿ ನೋಡಿದ ಹಾಗೆ ಬಸವಣ್ಣನವರು ಬೋಧಿಸಿದಂತಹ ಅಂತರಂಗ ಬಹಿರಂಗದ ಸಮನ್ವಯತೆ ಸಾಧ್ಯವೇ, ಅದನ್ನು ನಮ್ಮಲ್ಲಿ ಆಗು ಮಾಡಿಕೊಳ್ಳುವ ಬಗೆ ಹೇಗೆ ಅನ್ನೋದನ್ನು ಬಸವಣ್ಣನವರ ವಚನಗಳ ವಿಶ್ಲೇಷಣೆಯೊಂದಿಗೆ ಈ ವಿಡಿಯೋದಲ್ಲಿ ನೋಡೋಣ. ವಚನ ಹೀಗಿದೆ: ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ. ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ಈ ಸರಳ ಸುಂದರವಾದಂತಹ ವಚನದಲ್ಲಿ ಬಸವಣ್ಣನವರು ಜೀವನ ಶುದ್ಧಿ ಯಾವುದು ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಅಂತರಂಗ ಬಹಿರಂಗವೆರಡೂ ಶುದ್ಧವಾಗಿರಬೇಕು ಅನ್ನೋದನ್ನು ಕೂಡ ಸೂಚಿಸಿದ್ದಾರೆ. ಮನಸ್ಸು, ಮಾತು ಮತ್ತು ಮೈ ಈ ತ್ರಿಕರಣಗಳ ಸಾಮರಸ್ಯದಿಂದ ಸಿದ್ಧಿಸುವ ಶುದ್ಧಿ ವ್ಯಕ್ತಿಗೂ ಮತ್ತು ಲೋಕಕ್ಕೂ ಶ್ರೇಯಸ್ಕರವಾಗಿರುತ್ತದೆ ಅಂತ ಹೇಳ್ತಾರೆ. ಹಾಗಿಲ್ಲದೆ ಅವುಗಳಲ್ಲಿ ಯಾವುದಾದರೊಂದು ತೆರನಾದ ವಿರಸ ತಲೆದೋರಿದರೆ ವ್ಯಕ್ತಿಯ ಸಂಸ್ಕಾರ ಅಪೂರ್ಣವಾಗುತ್ತದೆ ಅಥವಾ ಕೇವಲ ತೋರಿಕೆಯದ್ದಾಗಿರುತ್ತದೆ. ಅದು ಯಾರ ಹಿತವನ್ನೂ ಸಾಧಿಸದೆ ಪ್ರಯೋಜನರಹಿತವಾಗಿರುತ್ತದೆ. ನುಡಿಯಂತೆ ನಡೆಯಿರಬೇಕು. ಅವೆರಡಕ್ಕೂ ಮೂಲವಾಗಿ ಅಂತರಂಗದ ಪ್ರೇರಣೆ ಇರಬೇಕು. ಒಳಗಿನ ಒತ್ತಡದಿಂದ ಚಿಮ್ಮಿ ಬರದ ಮಾತು ಅಥವಾ ಕೃತಿ ಅಂತಿಮವಾಗಿ ವ್ಯರ್ಥವಾಗುತ್ತದೆ. ಬಾಹ್ಯವೇನಿದ್ದರೂ ಅಂತರಂಗದ ಅಭಿವ್ಯಕ್ತಿಯಾದುದರಿಂದ, ಅಂದರೆ ಮುಖ ಮನಸ್ಸಿನ ಕನ್ನಡಿ ಅನ್ನೋ ಹಾಗೆ ಬಾಹ್ಯವೇನಿದ್ದರೂ ಅಂತರಂಗದ ಅಭಿವ್ಯಕ್ತಿ. ಹೊರಗಿನ ಎಲ್ಲ ನಡೆ ನುಡಿ ಆಚಾರ ವ್ಯವಹಾರಗಳಿಗೂ ಆಂತರಿಕ ಪ್ರಮಾಣ ಅತ್ಯಗತ್ಯ. ಆದ ಕಾರಣ ಬಹಿರಂಗ ವರ್ತನೆಗಿಂತ ಅಂತರಂಗದ ಸಿದ್ಧಿ ಶುದ್ಧಿಗಳು ಪ್ರಧಾನವಾಗಿ ಕೆಲಸ ಮಾಡುತ್ತವೆ ಅಂತ ಹೇಳ್ತಾರೆ ಬಸವಣ್ಣನವರು. ಆದರೆ ಜಗತ್ತಿನಲ್ಲಿ ತ್ರಿಕರಣಪೂರ್ವಕವಾದಂತಹ ಬದುಕು ನಡೆಸುವ ಜನ ಎಲ್ಲೋ ಕೆಲವಷ್ಟು ಮಾತ್ರ ಸಿಗುತ್ತಾರೆ. ಮಾತಿನಂತೆ ಮಾಟವಿಲ್ಲದಂತಹ, ಒಂದು ವೇಳೆ ಮಾಟವಿದ್ದರೂ ಕೂಡ ಅದಕ್ಕೆ ತಕ್ಕಂತಹ ಮನಸ್ಸಿಲ್ಲದ ಮಂದಿಯೇ ಸಮಾಜದಲ್ಲಿ ಅಧಿಕವಾಗಿರುತ್ತಾರೆ. ತ್ರಿಕರಣಗಳಲ್ಲಿ ಏಕನಿಷ್ಠೆ, ಹೊಂದಾಣಿಕೆ ಇಲ್ಲದೇ ಇರುವುದು ಲೋಕದ ಒಂದು ಹಿರಿಯ ಡೊಂಕು. ಅನಾದಿ ಕಾಲದಿಂದಲೂ ಬಂದದ್ದು, ಮುಂದೆಯೂ ಇರುವಂಥದ್ದು ಅಂತ ವ್ಯಥೆ ಪಡ್ತಾರೆ. ಸುಮಾರು 800 ವರ್ಷಗಳ ಹಿಂದೆ ಕನ್ನಡ ನಾಡಿನಲ್ಲಿ ಅವತರಿಸಿ ಜನಜೀವನದ ನಿರ್ಮಲೀಕರಣವನ್ನು ಕೈಗೊಂಡಂತಹ ಮಾನವ ಹೃದಯ ಕ್ಷೇತ್ರದ ದೇವಕೃಷಿಕ ಅಂತ ಕುವೆಂಪು ಅವರು ಕರೆದರು. ಅಂಥ ಬಸವಣ್ಣನವರು ಉಳಿದ ಎಷ್ಟೋ ದೋಷಗಳನ್ನೆಂತೋ ಅಂತೆಯೇ ಈ ದೋಷವನ್ನು ಕೂಡ ತಿದ್ದಲು ಹೆಣಗಿದುದಕ್ಕೆ ಅವರ ಅನೇಕ ವಚನಗಳು ಸುಂದರ ಸಾಕ್ಷಿಗಳಾಗಿ ನಮ್ಮ ಕಣ್ಣ ಮುಂದೆ ನಿಂತಿವೆ. ಆ ವಿಭೂತಿವರ್ಯನ ವಚನ ಪುಂಜದಲ್ಲಿ ಇದೊಂದು ಗಣ್ಯವಾದ ಮುಖ ಅಂತ ನಾವು ಪರಿಗಣಿಸಬಹುದು. ಮೃದುವಾದ ಉಪದೇಶ, ಕಟು ವಿಡಂಬನೆ, ಉಗ್ರವಾದ ಎಚ್ಚರಿಕೆ, ಹೀಗೆ 3 ಪ್ರಕಾರಗಳಲ್ಲಿ ಪರಿಣಾಮಕಾರಿಯಾದಂತಹ ಉಪಮೆ ರೂಪಕಗಳ ಮೂಲಕ ಬಸವಣ್ಣನವರು ಅಂತರಂಗ ಬಹಿರಂಗ ಸಮನ್ವಯತೆಯನ್ನು ಬೋಧಿಸಿದ್ದಾರೆ. ಅವರ ಮಾತುಗಳು ಮುಖ್ಯವಾಗಿ ಭಕ್ತಿಯ ಪ್ರಪಂಚವನ್ನು ಉದ್ದೇಶಿಸಿ ಆಡಿದವುಗಳಂಥದ್ದಾದರೂ ಜೀವನದ ಎಲ್ಲ ರಂಗಗಳಿಗೂ ಅವು ಅನ್ವಯವಾಗುತ್ತವೆ. ಹಾಗೆ ಅನ್ವಯಿಸಿದಾಗ ಅವುಗಳ ಸ್ವಾರಸ್ಯ ವೃದ್ಧಿಸುತ್ತದೆ. ತಮ್ಮ ಕಾಲದ ಸಮಾಜವನ್ನು ಕುರಿತು ಬಸವಣ್ಣನವರು ನುಡಿದ ವಚನಗಳು ಇಂದಿನ ಸಮಾಜವನ್ನು ಸೊಗಸಾಗಿ ಚಿತ್ರಿಸುತ್ತವೆ. ಇಂದಿಗೂ ಕೂಡ ದಾರಿದೀಪವಾಗಿ ಬೆಳಗುತ್ತವೆ. ಅವುಗಳ ಸತ್ವ ಚಿರಂತನವಾದದ್ದು. ಲೋಕದಲ್ಲಿ ನಾನಾ ರೀತಿಯ ಡೊಂಕು ಇರುವ ತನಕ ಆ ಸಂತವಾಣಿಯನ್ನು ನಾವು ಮತ್ತೆ ಮತ್ತೆ ಎಷ್ಟು ಸಲ ನೆನಪು ಮಾಡಿಕೊಂಡರೂ ಸಾಲದು. ಬಸವಣ್ಣನವರು ಬರಿಯ ಪರೋಪದೇಶ ಪ್ರವೀಣರಲ್ಲ. ಲೋಕವನ್ನು ಸುಧಾರಿಸುವ ರಭಸದಲ್ಲಿ ಅವರು ತಮ್ಮ ಕುಂದುಕೊರತೆಗಳಿಗೆ ಕಣ್ಣು ಮುಚ್ಚಿ ಕೂರಲಿಲ್ಲ. ಮೊದಲು ತಮ್ಮನ್ನು ಉದ್ಧಾರ ಮಾಡಿಕೊಂಡು ಅನಂತರವೇ ಅವರು ಸಮಾಜದ ಉದ್ಧಾರಕ್ಕೆ ಕೈ ಹಾಕಿದ್ದು.
ತಮ್ಮ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳಲಾರದವರು ಜಗತ್ತಿನ ನ್ಯೂನತೆಗಳನ್ನು ಸರಿಪಡಿಸಲು ಮುನ್ನುಗ್ಗುತ್ತಿರುವುದು ಇಂದಿನ ದೊಡ್ಡ ಸೋಜಿಗ. ಬಸವಣ್ಣನವರು ಹಾಗಲ್ಲ. ಸಾಧನೆಯ ಮೊದಲ ಹಂತಗಳಲ್ಲಿ ತಮ್ಮನ್ನು ಕಾಡಿದ ದೋಷ ದೌರ್ಬಲ್ಯಗಳನ್ನು ಅವರು ನಿರ್ದಾಕ್ಷಿಣ್ಯವಾಗಿ ಹೇಳಿಕೊಂಡಿದ್ದಾರೆ. ನಿಷ್ಠುರವಾಗಿ ಆತ್ಮಖಂಡನೆ ಮಾಡಿಕೊಂಡಿದ್ದಾರೆ. ಅವರು ಮಹಾನುಭಾವರಾದುದು ಕೇವಲ ಲೋಕ ನಿರೀಕ್ಷೆಯಿಂದಲ್ಲ, ಆತ್ಮ ಪರೀಕ್ಷೆಯಿಂದ ಮಹಾನುಭಾವರಾದವರು. ಅಂತರಂಗ ಬಹಿರಂಗ ಸಮನ್ವಯದ ವಿಷಯದಲ್ಲಿ ಕೂಡ ಅವರು ಎಷ್ಟೋ ಕಡೆ ಸ್ವವಿಡಂಬನೆ ಮಾಡಿಕೊಂಡಿದ್ದಾರೆ. ತಾನು ನಿಜವಾದ ಭಕ್ತನಲ್ಲ, ಡಾಂಭಿಕ ವೇಷಧಾರಿ ಎಂಬ ಕೊರಗನ್ನು ಅಭಿವ್ಯಕ್ತಗೊಳಿಸಿಕೊಂಡಿದ್ದಾರೆ. ಆದರೆ ಅವರು ತಮ್ಮನ್ನೇ ಕುರಿತು ಮಾಡಿದ ಟೀಕೆ ನಮಗಿಂದು ನಿಮಿತ್ತ ಮಾತ್ರವಾಗಿ ಕಾಣಿಸುತ್ತಿರುವುದು ವಿಪರ್ಯಾಸ. ಏಕೆಂದರೆ ತನ್ಮೂಲಕ ಟೀಕೆಗೊಳಗಾಗಿರತಕ್ಕದ್ದು ಸಾರ್ವತ್ರಿಕವಾದ ಲೋಕದ ಡೊಂಕು. ಅಂತೂ ಬಸವಣ್ಣನವರ ಆತ್ಮ ವಿಡಂಬನ ಲೋಕ ವಿಡಂಬನಗಳೆರಡಕ್ಕೂ ಒಂದೇ ಗುರಿ ಇದೆ. ವ್ಯಕ್ತಿಯಲ್ಲಿ ಅಂತರಂಗ ಬಹಿರಂಗಗಳು ಪರಸ್ಪರ ಅವಿರುದ್ಧವಾಗಿ ನಿಂತು ಅವನ ವೈಯಕ್ತಿಕ ಉನ್ನತಿಗೂ ಸಮಷ್ಟಿಯ ಕಲ್ಯಾಣಕ್ಕೂ ನೆರವಾಗಬೇಕೆನ್ನುವುದೇ ಬಸವಣ್ಣನವರ ವಚನಗಳ ಅಥವಾ ನಡೆ ಮತ್ತು ನುಡಿಯ ಗುರಿ. ನಡೆ, ನುಡಿ ಮತ್ತು ನಡೆಗಳ ವಿರಸವನ್ನು ಬಸವಣ್ಣನವರು ಸ್ವವಿಮರ್ಶೆಯ ಮೂಲಕ ಈ ವಚನದಲ್ಲಿ ನಿರೂಪಿಸ್ತಾರೆ. ವಚನ ಹೀಗಿದೆ: ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ. ನುಡಿಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗನು ತನ್ನೊಳಗಿರ್ಪನಯ್ಯ. ನುಡಿಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗನು ತನ್ನೊಳಗಿರ್ಪನಯ್ಯ. ಅರ್ಥ ಹೀಗಿದೆ: ನಾವು ಮಾತನಾಡುವುದೊಂದು ರೀತಿ, ನಡೆದುಕೊಳ್ಳುವುದೊಂದು ರೀತಿ. ಹಾಗಾಗಿ ನಮ್ಮಲ್ಲಿ ಯಾವುದೂ ಶುದ್ಧವಿಲ್ಲ. ನಾವು ಅಶುದ್ಧವಾಗಿದ್ದೇವೆ, ಅಪ್ರಾಮಾಣಿಕರಾಗಿದ್ದೇವೆ. ಆದರೆ ಇದರಿಂದ ಹೊರತಾಗಿ, ಇಂಥ ಅಪ್ರಾಮಾಣಿಕತೆಯಿಂದ ದೂರವಾಗಿ ನುಡಿಗೆ ತಕ್ಕ ನಡೆಯನ್ನು ಕಂಡರೆ, ಅಂದರೆ ನಮ್ಮ ಮಾತು ಮತ್ತು ನಮ್ಮ ನಡತೆ ಎರಡೂ ಒಂದೇ ಆಗಿದ್ದರೆ, ಹಾಗೆ ಇರುವುದನ್ನು ಕೂಡಲ ಸಂಗಮ ಕಂಡರೆ ಆ ಶಿವನು ನಮ್ಮೊಳಗೆ ಇರುತ್ತಾನೆ ಎನ್ನುತ್ತಾರೆ ಬಸವಣ್ಣನವರು. ಮುಂದುವರೆದು ಹೇಳ್ತಾರೆ: ಮಾತು ಕೃತಿಗಳು ಒಂದಾಗಿದ್ದರೆ ಭಗವಂತ ಒಲಿಯುತ್ತಾನೆ, ಹಾಗಿಲ್ಲದಿದ್ದರೆ ಘೋರವಾದ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಅಂತ ಬಸವಣ್ಣನವರ ಈ ವಚನ ಕಠೋರವಾದ ಎಚ್ಚರಿಕೆಯಾಗಿ ಮೊಳಗುತ್ತದೆ. ಮುಂದಿನ ವಚನದಲ್ಲಿ ಹೇಳ್ತಾರೆ: ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ದ ಲಿಂಗವು ಘಟಸರ್ಪದಂತೆ. ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ದ ಲಿಂಗವು ಘಟಸರ್ಪದಂತೆ. ನುಡಿಯಲು ಬಾರದು ನಡೆಯಲು ಬಾರದು ಲಿಂಗ ದೇವನೇ ದಿಬ್ಬವೋ ಅಯ್ಯ. ನುಡಿಯಲು ಬಾರದು ನಡೆಯಲು ಬಾರದು ಲಿಂಗ ದೇವನೇ ದಿಬ್ಬವೋ ಅಯ್ಯ. ಅರ್ಥ ಹೀಗಿದೆ: ನಾವು ಮಾತನಾಡುವ ಸಂದರ್ಭದಲ್ಲಿ ಬಹಳ ಎಚ್ಚರದಿಂದ ಉತ್ತಮವಾದ ಶ್ರೇಷ್ಠವಾದಂತಹ ಮಾತುಗಳನ್ನಾಡಿ ನಡೆಯಲ್ಲಿ ತಪ್ಪಿದರೆ, ಅಂದರೆ ನಡತೆಯಲ್ಲಿ ನಾವು ಮಾತನಾಡಿರುವ ಆ ಶ್ರೇಷ್ಠವಾದಂತಹ ಉತ್ತಮವಾದಂತಹ ಮಾತುಗಳನ್ನು, ವಿಷಯಗಳನ್ನು ನಾವೇ ಅಳವಡಿಸಿಕೊಳ್ಳದಿದ್ದರೆ, ಹಾಗೆ ನಡೆದುಕೊಳ್ಳದಿದ್ದರೆ, ನಾವು ಅಂಗೈಯಲ್ಲಿಟ್ಟು ಪೂಜೆ ಮಾಡಿಕೊಳ್ಳಬೇಕಾದ ಲಿಂಗವೇ ಘಟಸರ್ಪದಂತೆ ನಮಗೆ ಕಾಣಿಸುತ್ತದೆ. ಹಾಗಾಗಿ ಆ ಲಿಂಗವನ್ನು ಪೂಜಿಸುವ, ಅಂಗೈಯಲ್ಲಿ ಹಿಡಿದುಕೊಳ್ಳುವ ಯೋಗ್ಯತೆಯನ್ನೇ ಕಳೆದುಕೊಂಡು ಬಿಡುತ್ತೇವೆ. ಅದನ್ನೇ ಬಸವಣ್ಣನವರು ಇಲ್ಲಿ ನುಡಿಯಲು ಬಾರದು ನಡೆಯಲು ಬಾರದು ಅಂತ ಹೇಳಿದ್ದಾರೆ. ಕೈಯಲ್ಲಿರುವ ಲಿಂಗ ನಿರ್ಜೀವ ವಸ್ತುವಲ್ಲ, ಅದು ಸಾಕ್ಷಿಯಾಗಿ ನಮ್ಮ ನಡೆ ನುಡಿಗಳನ್ನೆಲ್ಲ ಗಮನಿಸುತ್ತಿರುತ್ತದೆ. ನುಡಿಗೆ ಅನುಗುಣವಾಗಿ ನಡೆದರೆ ಮಾತ್ರ ಅದು ಮೆಚ್ಚಿಕೊಳ್ಳುತ್ತದೆ, ಇಲ್ಲವಾದರೆ ಮುನಿದು ನಾಶ ಮಾಡಿಬಿಡುತ್ತದೆ ಅಂತ ಎಚ್ಚರಿಸುತ್ತಾರೆ. ಮುಂದಿನ ವಚನದಲ್ಲಿ ಮಾತಿನಲ್ಲಿ ಸೌಜನ್ಯವನ್ನು ನಟಿಸುತ್ತಾ ಅಂತರಂಗದಲ್ಲಿ ಕೆಡುಕನ್ನು ಚಿಂತಿಸುವ ಕಪಟಿಗಳನ್ನು ಕುರಿತು ಒಳಗೆ ಕುಟಿಲ ಹೊರಗೆ ವಿನಯ ಅನ್ನುವಂತಹ ನಾಣ್ಣುಡಿಯ ಸೂಕ್ತಿಯನ್ನು ಈ ವಚನದಲ್ಲಿ ಹೇಳಿದ್ದಾರೆ. ಅಂತಹವರಿಗಾಗುವ ದುರ್ಗತಿಯನ್ನು ಕೂಡ ಈ ವಚನದಲ್ಲಿ ಸೂಚಿಸಿದ್ದಾರೆ. ವಚನ ಹೀಗಿದೆ: ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ. ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ ವಲ್ಲ ನೊಲ್ಲನಯ್ಯ ಲಿಂಗವು. ವಲ್ಲ ನೊಲ್ಲನಯ್ಯ ಲಿಂಗವು ಅವರು ಶಿವಪಥಕ್ಕೆ ಸಲ್ಲರು ಸಲ್ಲರಯ್ಯ. ಅವರು ಶಿವಪಥಕ್ಕೆ ಸಲ್ಲರು ಸಲ್ಲರಯ್ಯ. ಒಳ ಹೊರಗೊಂದಾಗದವರಿಗೆ
ಒಳ ಹೊರಗೊಂದಾಗದವರಿಗೆ ಅಳಿಯಾಸೆ ದೋರಿ ಬೀಸಾಡುವನವರ ಜಗದೀಶ. ಅಳಿಯಾಸೆ ದೋರಿ ಬೀಸಾಡುವನವರ ಜಗದೀಶ ಕೂಡಲ ಸಂಗಮ ದೇವ. ಅಂದರೆ ಒಳಗೆ ಕುಟಿಲ ಬುದ್ಧಿ, ಕೆಟ್ಟ ಯೋಚನೆಗಳನ್ನು ಇಟ್ಟುಕೊಂಡು ತಾತ್ಸಾರ ಬುದ್ಧಿಯನ್ನು ಮರೆಮಾಚಿ ಹೊರಗೆ ಅಂದರೆ ತೋರ್ಪಡಿಕೆಗೆ ವಿನಯವಂತಿಕೆಯನ್ನು ಪ್ರದರ್ಶನ ಮಾಡುವವರನ್ನು, ಭಕ್ತರೆನಿಸಿಕೊಳ್ಳುವವರನ್ನು ಆ ಲಿಂಗವು, ಆ ಶಿವನು ಒಪ್ಪುವುದಿಲ್ಲ. ಜೊತೆಗೆ ಅವರು ಶಿವಪಥಕ್ಕೂ ಕೂಡ ಸಲ್ಲರು, ಯೋಗ್ಯರಲ್ಲ. ಅವರಿಗೆ ದುರಾಸೆ ತೋರಿರುವುದರಿಂದ ಅವರನ್ನು ಶಿವನು ಮೆಚ್ಚಲಾರ. ಕೂಡಲ ಸಂಗಮ ದೇವ ಅಂಥವರನ್ನು ಬಿಸಾಡುತ್ತಾನೆ ಅಂತ ಬಸವಣ್ಣನವರು ಈ ವಚನದಲ್ಲಿ ಎಚ್ಚರಿಸ್ತಾರೆ. ಸದಾಚಾರವೇ ಸದ್ವಿನಯ, ಸದ್ವಿನಯವೇ ಸದಾಶಿವನ ಒಲುಮೆ ಅನ್ನುವ ಮಾತನ್ನು ಕೂಡ ನಾವು ಈ ವಚನದ ಮೂಲಕ ನೆನಪಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ಈ ಎಲ್ಲ ವಚನಗಳಲ್ಲಿ ಬಸವಣ್ಣನವರು ಅಂತರಂಗ ಬಹಿರಂಗ ಶುದ್ಧಿ ಇಲ್ಲದಿದ್ದರೆ, ಅವೆರಡೂ ಒಂದೇ ತೆರನಾಗಿ ನಡೆದುಕೊಳ್ಳದಿದ್ದರೆ ಆ ದೇವರ, ಆ ಕೂಡಲ ಸಂಗಮನ ಒಲುಮೆ ನಮಗೆ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಶರಣು ಶರಣಾರ್ಥಿ.